ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಆನ್ಲೈನ್ ಗೇಮಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಆನ್ಲೈನ್ ಗೇಮಿಂಗ್ ರೂಲ್ಸ್ ಅಥವಾ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ರೂಲ್ಸ್ 2026 ಅಂತ ನಿಮಗೆಲ್ಲ ಇತ್ತೀಚೆಗೆ ನ್ಯೂಸಲ್ಲಿ ಕೇಳಿರ್ತೀರಾ. ಏನಿದು ಆನ್ಲೈನ್ ಗೇಮಿಂಗ್ ಅಂದರೆ, ಏನಕ್ಕೆ ಈ ಆನ್ಲೈನ್ ಗೇಮಿಂಗನ್ನು ಪ್ರಮೋಷನ್ಸ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ರೆಗ್ಯುಲೇಷನ್ಸ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನು ತಗೋಣ. ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಂಡರಲ್ಲಿ ಅಥವಾ ಅವರ ಒಂದು ಸಚಿವಾಲಯದ ಅಡಿನಲ್ಲಿ ಆನ್ಲೈನ್ ಗೇಮಿಂಗ್ ಪ್ರೋತ್ಸಾಹ ಮತ್ತು ನಿಯಂತ್ರಣ ನಿಯಮಗಳು 2026 ಸೂಚನೆ ಮಾಡಿದ್ದು, ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದು ಇದೇ ಮೇ 1ನೇ ತಾರೀಕು 2026 ಜಾರಿಗೆ ಬರಲಿದೆ. ಆನ್ಲೈನ್ ಗೇಮಿಂಗ್ ಪ್ರೋತ್ಸಾಹ ಮತ್ತು ನಿಯಂತ್ರಣ ಕಾಯ್ದೆ 2020-25 ವ್ಯಾಪ್ತಿನಲ್ಲಿ ಈ ನಿಯಮಗಳನ್ನು ರಚಿಸಲಾಗಿದ್ದು, ಒಂದು ಕಾರ್ಯಾಚರಣಾ ಚೌಕಟ್ಟನ್ನ ಕಟ್ಟಿಕೊಡೋದರ ಜೊತೆಗೆ ಭಾರತವನ್ನ ಇ ಸ್ಪೋರ್ಟ್ಸ್ ಮತ್ತು ಡಿಜಿಟಲ್ ನಾವೀನ್ಯತೆಗಾಗಿ ಜಾಗತಿಕ ಕೇಂದ್ರವನ್ನಾಗಿ ಅಥವಾ ಗ್ಲೋಬಲ್ ಸೆಂಟರ್ ಅನ್ನಾಗಿ ಮಾಡುವಂತಹ ಅಥವಾ ನಿರ್ಮಿಸುವಂತಹ ಗುರಿಯನ್ನ ಈ ನಿಯಮಗಳು ಹೊಂದಿದೆ. ಸೊ ಆ ಒಂದು ದೃಷ್ಟಿಯಿಂದಾಗಿ ಆನ್ಲೈನ್ ಗೇಮಿಂಗ್ ಅನ್ನುವಂಥದ್ದು ಅಥವಾ ಪ್ರಮೋಷನ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಅನ್ನುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತೀಚೆಗೆ ಸುದ್ದಿನಲ್ಲಿ. ಮೊದಲಿಗೆ ಆನ್ಲೈನ್ ಗೇಮಿಂಗ್ ಅಂದ್ರೆ ಏನು ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಗೇಮಿಂಗ್ ಆಡುವಂಥದ್ದು ಮೊದಲ ಈ 90s ಅಂಡ್ 80s ತಲೆಮಾರಿನಲ್ಲಿ ಗೊತ್ತಿದ್ರೆ ಕಂಪ್ಯೂಟರ್ನಲ್ಲಿ ಮೊದಲ ಬಾರಿಗೆ ಆಟಗಳನ್ನ ಆಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಆನ್ಲೈನ್ ಗೇಮಿಂಗ್ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋಕಿಯಾ ಮೊಬೈಲ್ಗಳಲ್ಲಿ ಸ್ನೇಕ್ ಗೇಮ್ಗಳನ್ನು ಆಡ್ತಿದ್ದಂತಹ ಕಾಲಗಳಿದ್ದು. ಅಂದರೆ ಈ ಆನ್ಲೈನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಗೇಮ್ಗಳನ್ನು ಆಡಕ್ಕೆ ಶುರು ಮಾಡಿದ್ದು ಮೊಬೈಲ್ಗಳು ಅಥವಾ PC ಪರ್ಸನಲ್ ಕಂಪ್ಯೂಟರ್ಸ್ ಅಥವಾ ಕಂಪ್ಯೂಟರ್ ಅಂತ ನಾವೇನು ಕರಿತೀವಿ ಅಲ್ಲಿಂದ ಶುರುವಾಗಿ ಸೈಬರ್ ಕೆಫೆಗಳಲ್ಲಿ ಅವರಿಗೆ ಇಷ್ಟು ಅಂತ ಪೇ ಮಾಡಿ ಕಂಪ್ಯೂಟರ್ಗಳಲ್ಲಿ ಹೋಗಿ ನಾವು ಗೇಮಿಂಗ್ಗಳನ್ನು ಅಥವಾ ಆಟಗಳನ್ನು ಆಡ್ತಾ ಇದ್ದೋ. ಆ ನಂತರದಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಅಥವಾ ಈಗ ಪ್ರತಿಯೊಬ್ಬರ ಜೋಬಿನಲ್ಲಿರುವಂತಹ ಮೊಬೈಲ್ನಲ್ಲಿ ನಾನಾ ತರನಾದಂತಹ ಗೇಮ್ಗಳನ್ನು ಆಡ್ತೀವಿ. ಈ ತರನಾದಂತಹ ಸಾಂಪ್ರದಾಯಿಕ ಆಟಗಳಿಗಿಂತ ಹೊರತಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಅಥವಾ ಡಿಜಿಟಲ್ ಸಾಧನಗಳ ಮೂಲಕ ಆಡುವಂತಹ ಆಟಗಳೇನಿರ್ತವೆ ನಾವು ಅವುಗಳನ್ನ ಆನ್ಲೈನ್ ಗೇಮ್ ಅಥವಾ ಆನ್ಲೈನ್ ಆಟಗಳು, ಅಂತರ್ಜಾಲದ ಆಟಗಳು ಅಂತ ನಾವು ಕರಿತಾ ಬರ್ತೀವಿ. ಈ ಆನ್ಲೈನ್ ಗೇಮಿಂಗ್ಗಳು ಮುಖ್ಯವಾಗಿ ಇಂಟರ್ನೆಟ್ ಅಂದ್ರೆ ಅಂತರ್ಜಾಲ ಅಥವಾ ಇತರೆ ಎಲೆಕ್ಟ್ರಾನಿಕ್ ಸಂವಹನಗಳ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಫ್ಟ್ವೇರ್ಗಳ ಮೂಲಕ ನಿರ್ವಹಿಸುವಂತಹ ಆಟಗಳನ್ನ ಆನ್ಲೈನ್ ಗೇಮ್ ಅಥವಾ ಗೇಮಿಂಗ್ ಎಂದು ಡೆಫಿನೇಷನ್ ಅನ್ನ ಕೊಡಲಾಗಿದೆ. ಸೊ ಇದಿಷ್ಟು ಬೇಸಿಕ್ ಆಗಿ ಆನ್ಲೈನ್ ಗೇಮಿಂಗ್ ಅಂದ್ರೆ. ಈ ಆನ್ಲೈನ್ ಗೇಮಿಂಗ್ ಅನ್ನುವಂಥದ್ದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ, ಕಾಂಪಿಟೇಷನ್ ಅನ್ನ ಸುಗಮಗೊಳಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಈ ಇಂಟರ್ನೆಟ್ ಅನ್ನುವಂಥದ್ದು ಅಥವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರ ಮೊಬೈಲ್ ಬಂದ ಮೇಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 4G ಮತ್ತು 5G ಸಿಮ್ಗಳು ಸಿಕ್ಕಿದ ಮೇಲೆ ಆನ್ಲೈನಲ್ಲಿ ಗೇಮಿಂಗ್ ಆಡುವಂಥದ್ದು ಈಗ ನಮಗೆ ಅದು ಕೇವಲ ಕಲೆಯಾಗಿಲ್ಲ, ಒಂದು ಚಟವಾಗಿ ಗೀಳಾಗಿ ಹತ್ತಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲೂ ಕೂಡ PUBG ಆಡುವಂಥದ್ದು ಅಥವಾ ಲೂಡೋ ಆಡುವಂಥದ್ದು ಅಥವಾ ಗ್ಯಾಮ್ಲಿಂಗ್ಗಳನ್ನು ಆಡುವಂಥದ್ದು, ಈ ತರನಾದಂತಹ ನಾನಾ ಆನ್ಲೈನ್ ಗೇಮಿಂಗ್ಗಳನ್ನು ಪ್ರತಿಯೊಬ್ಬರು ಕೂಡ ಅವರ ಜೀವಮಾನದಲ್ಲಿ ಒಂದಲ್ಲ ಒಂದು ಸಾಲಿ ಆಡಿರ್ತಾರೆ. ಕೆಲವರು ಅದನ್ನ ಚಟವಾಗೂ ಕೂಡ ಬೆಳೆಸ್ಕೊಂಡಿರ್ತಾರೆ. ಈ ತರದ ಆನ್ಲೈನ್ ಗೇಮಿಂಗ್ಗಳನ್ನ ಕ್ಲಾಸಿಫಿಕೇಶನ್ ಕೂಡ ಮಾಡಿರ್ತಾರೆ. ಅದರ ನಾನಾ ತರವಾಗಿ ಕ್ಲಾಸಿಫಿಕೇಶನ್ಸ್ ಅಥವಾ ವರ್ಗೀಕರಣಗಳನ್ನ ಮಾಡಿರ್ತಾರೆ. ಮುಖ್ಯವಾಗಿ ಕೌಶಲ್ಯಾಧಾರಿತ ಆಟಗಳು ಅಂಡ್ ಸ್ಕಿಲ್ ಬೇಸ್ಡ್ ಆಟಗಳು ಏನಿರ್ತವೆ, ಇಲ್ಲಿ ಯಾವುದೇ ತರನಾದಂತಹ ಹಣವನ್ನ ಅಥವಾ ಲೈಕ್ ಫಿನಾನ್ಸ್ ಅನ್ನ ಅಥವಾ ಹಣವನ್ನ ಹೊಂದಿರೋದಿಲ್ಲ. ಇಲ್ಲಿ ಕೇವಲ ಸ್ಕಿಲ್ ಬೇಸ್ಡ್ ಆಟಗಳಿರ್ತವೆ. ಅವುಗಳು ನಿಮಗೆ ಸ್ಕಿಲ್ ಆಧಾರದ ಮೇಲೆ ಆಡುವಂಥದ್ದು. ಗೇಮ್ 24x7 ಆಗಿರ್ಬೋದು, ಡ್ರೀಮ್ 11 ಆಗಿರ್ಬೋದು ಅಥವಾ ಮೊಬೈಲ್ ಪ್ರೀಮಿಯರ್ ಲೀಗ್ ಅನ್ನುವಂತಹ ಆಟಗಳನ್ನೆಲ್ಲ ನೋಡಿರ್ತೀವಿ. ಇಲ್ಲಿ ಕೇವಲ ಕೌಶಲ್ಯ ಆಧಾರಿತ ಆಟಗಳಾಗಿರ್ತವೆ. ಅದನ್ನ ಹೊರತಾಗಿ ಮತ್ತೊಂದು ಇರುತ್ತೆ, ಆನ್ಸ್ ಆಫ್ ಚಾನ್ಸ್ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಸ್ಕಿಲ್ಗಿಂತ ಅಥವಾ ಕೌಶಲ್ಯಕ್ಕಿಂತ ಅದೃಷ್ಟವನ್ನ ಅವಲಂಬಿಸಿರುತ್ತೆ ಅನ್ನುವಂಥದ್ದು. ಇದು ಆಸ್ ಆಫ್ ನೌ ಭಾರತದಲ್ಲಿ ಕಾನೂನು ಬಾಹಿರ ಆಗಿರುತ್ತೆ. ರೂಲೆಟ್ ಅನ್ನುವಂತಹ ಗೇಮಿಂಗ್ ಏನಿದೆ ಇದಕ್ಕೆ
ಒನ್ ಆಫ್ ದ ಬೆಸ್ಟ್ ಗುಡ್ ಎಕ್ಸಾಂಪಲ್ ಅಂತ ಕರಿತಾ ಬರ್ತೀವಿ. ಇಲ್ಲಿ ಮುಖ್ಯವಾಗಿ ಹಣದ ಒಂದು ಪ್ರತಿಫಲಕ್ಕಾಗಿ ಆಟಗಾರರನ್ನ ಆಕರ್ಷಿಸುವಂತ ಮಾಡುವಂಥದ್ದು ನೀವೆಲ್ಲ ನೋಡಿರ್ತೀರ. ಲೂಡೋಗಳು ಅಥವಾ ಆನ್ಲೈನ್ ಜೂಜುಗಳು ನಾವು ಈ ನಡುವೆ ತುಂಬಾ ಪ್ರಸಿದ್ಧಿಯನ್ನ ಪಡ್ಕೋತಾ ಇದ್ದಾವೆ. ಇದರಿಂದಾಗಿ ನಾನಾ ಜನ ಹಣವನ್ನ ಗಳಿಸಿದ್ರೆ ಸಾವಿರಾರು ಜನ ಹಣವನ್ನ ಕಳ್ಕೋತಾ ಇದ್ದಾರೆ. ತಮ್ಮ ಕಷ್ಟ ಸಾಲದಲ್ಲಿ ಕೂಡಿಟ್ಟಂತಹ ಹಣವನ್ನ ಸೇವಿಂಗ್ಸ್ಗಳನ್ನ ಕಳ್ಕೊಂಡು ಬೀದಿ ಪಾಲಾಗ್ತಾ ಇರುವಂಥದ್ದು ಕೂಡ ನಾವು ನೋಡಿರ್ತೀವಿ. ಸೊ ಇದು ಒಂದು ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಪರಿಚಯ. ಇನ್ನು ಆನ್ಲೈನ್ ಮಾರ್ಕೆಟ್ ಏನಿದೆ ಅಥವಾ ಆನ್ಲೈನ್ ಗೇಮಿಂಗ್ ನ ಒಂದು ಮಾರ್ಕೆಟ್ ಏನಿದೆ ಅಂತ ನೋಡ್ತಾ ಬಂದಾಗ 2023 ಸಾಲಿಗೆ ಭಾರತ 568 ಮಿಲಿಯನ್ ಆನ್ಲೈನ್ ಗೇಮಿಂಗ್ ಆಟಗಾರರನ್ನ ಹೊಂದಿದ್ದು 9.5 ಬಿಲಿಯನ್ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಲಾಗಿದೆ. ಹತ್ತತ್ರ 950 ಕೋಟಿ ಅಪ್ಲಿಕೇಶನ್ಗಳನ್ನ ಅಂದ್ರೆ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ. ಇದರ ಅರ್ಥ ಒಂದೊಂದು ಮೊಬೈಲ್ಗಳಲ್ಲೂ ಕೂಡ ಕನಿಷ್ಠ 4-5 ಗೇಮಿಂಗ್ ಆ್ಯಪ್ಗಳನ್ನ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಭಾರತ ವಿಶ್ವದ ಅತಿ ದೊಡ್ಡ ಗೇಮಿಂಗ್ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗಿದೆ ಅಂತ ಅಂದ್ರೆ ಅದು ಸೋಜಿಗದ ಸುದ್ದಿ ಅಲ್ಲ. ವಿಶ್ವಾದ್ಯಂತ ಆಡುವಂತಹ ಈ ಆನ್ಲೈನ್ ಗೇಮರ್ಸ್ ಏನಿದ್ದಾರೆ ಅಥವಾ ಆನ್ಲೈನ್ ಗೇಮ್ಗಳನ್ನು ಆಡುವಂತಹ ಏನಿದ್ದಾರೆ ಅದರಲ್ಲಿ 80% ವಯಸ್ಕರಾಗಿರ್ತಾರೆ, ಅಂದ್ರೆ ಅಡಲ್ಟ್ಸ್ಗಳಾಗಿರ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ 18 ಏಜ್ ಇಂದ 34 ಏಜ್ ವರೆಗಿನ ಒಂದು ದೊಡ್ಡ ಗುಂಪನ್ನ ಈ ಆಟಗಾರರಲ್ಲಿ ಹೊಂದಿದ್ದಾರೆ. ಅಂಡ್ ಸರಾಸರಿ ಏಜ್ ನೋಡ್ತಾ ಹೋದಾಗ 30s ನಲ್ಲಿದ್ದಾರೆ. ಅಂದ್ರೆ 20 ಮತ್ತು 30ರ ಆಸುಪಾಸಿನಲ್ಲಿ ಇರೋರೇನೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಆಟವನ್ನ ಆಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಅದರಲ್ಲಿ ಆನ್ಲೈನ್ ಗೇಮಿಂಗ್ ನ ಒಂದು ವಲಯದ ಅಂದ್ರೆ ಆನ್ಲೈನ್ ಗೇಮಿಂಗ್ ಸೆಕ್ಟರ್ ನ ಒಂದು ಗ್ರೋತ್ ಅನ್ನ ನೋಡೋದಾದ್ರೆ 2024ರಲ್ಲಿ ಆನ್ಲೈನ್ ಗೇಮಿಂಗ್ ಮಾರ್ಕೆಟ್ ಅನ್ನುವಂಥದ್ದು $232 ಬಿಲಿಯನ್ ಡಾಲರ್ಗಳಷ್ಟು ತಲುಪಿದೆ. ಅದು ನೆಕ್ಸ್ಟ್ 2 ವರ್ಷಗಳಲ್ಲಿ ಅಂದ್ರೆ 2027ರ ವೇಳೆಗೆ $316 ಬಿಲಿಯನ್ ಮಾರ್ಕೆಟ್ ಅಷ್ಟು ಡಾಲರ್ಸ್ ಅಷ್ಟು ದಾಟ್ಲಿದೆ ಅನ್ನುವಂತಹ ಅಂದಾಜನ್ನ ಫೋರ್ಕಾಸ್ಟ್ ಅನ್ನು ಕೂಡ ಆಲ್ರೆಡಿ ಮಾಡಿದ್ದಾರೆ. ಅಂದ್ರೆ ಟ್ರಾನ್ಸಾಕ್ಷನ್ಸ್ ವಹಿವಾಟು ಅಷ್ಟು ಪ್ರಮಾಣದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯಕರ ಸುದ್ದಿ ಆಗಿದೆ. ಯಾರೋ ಕೆಲವರು ಆಟ ಆಡ್ಕೋತಾರೆ, ಎಲ್ಲೋ ಕೆಲವರು ಆಟ ಆಡ್ಕೋತಾರೆ ಅನ್ನೋದ್ರ ಜೊತೆಗೆ ಅಂತಿದ್ದಂತಹ ನಾವುಗಳು ಇಂದು ಭಾರತದಲ್ಲಿ 2024ರಲ್ಲಿ $232 ಬಿಲಿಯನ್ ಡಾಲರ್ಗಳಷ್ಟು ವಹಿವಾಟನ್ನ ನಡೆಸಿದ್ದಾರೆ ಅಂತ ಅಂದ್ರೆ ಅದೊಂದು ಆಶ್ಚರ್ಯ ಪಡಬೇಕಾದಂತ ಸುದ್ದಿ. ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆನ್ಲೈನ್ ಗೇಮಿಂಗ್ ಅನ್ನುವಂತಹ ಮಾರುಕಟ್ಟೆ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನ ನಮಗೆ ಸೂಚನೆಯನ್ನ ಕೊಡುತ್ತೆ. ಈ ಆನ್ಲೈನ್ ವಲಯದಲ್ಲಿ ಮುಖ್ಯವಾಗಿ ಈ ಸ್ಪೋರ್ಟ್ಸ್ಗಳು ಅಂದ್ರೆ ಕಾಂಪಿಟೇಟಿವ್ ಗೇಮ್ಗಳು ಅಂದ್ರೆ ಸ್ಪೋರ್ಟ್ಸ್ಗಳಾಗಿರ್ಬೋದು, ಕ್ರಿಕೆಟ್ಗಳಾಗಿರ್ಬೋದು, ಲೈಕ್ ಅದರ್ ಚೆಸ್ಸು ಅಥವಾ ಈ ರೀತಿಯಾದಂತಹ ಈ ಸ್ಪೋರ್ಟ್ಸ್ಗಳನ್ನ ಆನ್ಲೈನ್ ಸೋಷಿಯಲ್ ಗೇಮ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸಿಚುಯೇಷನ್ ಬೇಸಿಸ್ ಆದಂತಹ ಅಥವಾ ಸ್ಕಿಲ್ ಬೇಸ್ಡ್ ಆದಂತಹ ಗೇಮ್ಗಳನ್ನ ನೋಡ್ತಾ ಇರ್ತೀವಿ. ಅಂಡ್ ಆನ್ಲೈನ್ ಫಿನಾನ್ಸ್ ಅಥವಾ ಮನಿ ಗೇಮ್ಗಳಂತನೂ ಕೂಡ ಇದಾವೆ. ಇಲ್ಲೆಲ್ಲೂ ಕೂಡ ನಿಮ್ಗೆ ಜೊತೆಗೆ ಬಿಡ್ಗಳನ್ನ ಮಾಡೋದ್ರ ಮೂಲಕ ಹಣವನ್ನ ಸುರಿಯುವುದರ ಮೂಲಕ ನಾವು ಒಂದಷ್ಟು ಗೇಮ್ಗಳನ್ನು ಕೂಡ ಆಡ್ತಾರೆ. ಈ ಆನ್ಲೈನ್ ಗೇಮಿಂಗ್ ಅನ್ನುವಂಥದ್ದು ಆಟದ ಹಣದವನ್ನ ಬಳಸ್ಕೊಂಡು ಆಡುವಂತಹ ಆಟಗಳೇನಿದ್ದಾವೆ ಅವು ವ್ಯಸನಕ್ಕೆ ದೂಡಿರುವಂಥದ್ದು, ವಂಚನೆಯನ್ನ ಮಾಡ್ತಿರುವಂಥದ್ದು ಮತ್ತು ಸಾಮಾಜಿಕವಾಗಿ ಹಾನಿಯನ್ನ ಉಂಟು ಮಾಡ್ತಿದ್ದಾವೆ. ಆ ಮೂಲಕ ಕೋಟ್ಯಾಂತರ ಆನ್ಲೈನ್ ಗೇಮಿಂಗ್ ಬಳಕೆದಾರರ ಒಂದು ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ 2025ರಲ್ಲಿ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ಸ್ ಅನ್ನುವಂತಹ ಒಂದು ಕಾಯ್ದೆಯನ್ನ ಪಾಸ್ ಮಾಡಿತ್ತು. ಸೊ ಅದನ್ನ ಫ್ರಾಗ್ ಅಂತಲೂ ಕೂಡ ಕರೀತಾರೆ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ ಅನ್ನುವಂಥದ್ದು 2025ರಲ್ಲಿ ತಂದಿದ್ದು. ಆ ಒಂದು ಕಾಯ್ದೆಯ ಅಡಿಯಲ್ಲಿ 2026ರಲ್ಲಿ ಆನ್ಲೈನ್ ಗೇಮಿಂಗ್ ರೂಲ್ಸ್ ಅಂತ ತಂದಿದೆ ಯಾವುದು ಕೇಂದ್ರ ಸರ್ಕಾರ. ಅದರ ಮುಖ್ಯವಾದಂತಹ ಕೀ ಪಿಲ್ಲರ್ಸ್ ಆಫ್ ಆನ್ಲೈನ್ ಗೇಮಿಂಗ್ ರೂಲ್ಸ್ 2026 ಅಂತ ಬಂದಾಗ ಮುಖ್ಯವಾಗಿ ಇರುವಂತದ್ದು ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥದ್ದು, ಯೂನಿಫೈಡ್ ಡಿಜಿಟಲ್ ಫಸ್ಟ್ ರೆಗ್ಯುಲೇಟರ್ ಫಾರ್ ಓವರ್ಸೈಟ್ ಅಂಡ್ ಎನ್ಫೋರ್ಸ್ಮೆಂಟ್. ಎರಡನೇ ಅಂಶ ನೋಡೋದಾದ್ರೆ ಗೇಮ್ ಡಿಟರ್ಮಿನೇಷನ್ ಫ್ರೇಮ್ವರ್ಕ್ ಅನ್ನುವಂಥದ್ದು,
ಕ್ಲಾಸಿಫಿಕೇಶನ್ ಅಥವಾ ಕ್ಲಾಸಿಫೈಸಸ್ ಗೇಮ್ಸ್ ಆಸ್ ಪರ್ಮಿಟೆಡ್ ಅಂಡ್ ಪ್ರೊಹಿಬಿಟೆಡ್ ಥ್ರೂ ಕ್ಲಿಯರ್ ಕ್ರೈಟೀರಿಯಾಸ್ ಮೂಲಕ. ಮೂರನೇದು ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನುವಂಥದ್ದು. ಇಟ್ ಪ್ರೊವೈಡ್ಸ್ ಡಿಜಿಟಲ್ ಸರ್ಟಿಫಿಕೇಶನ್ ಫಾರ್ ಇ ಸ್ಪೋರ್ಟ್ಸ್ ಅಂಡ್ ನೋಟಿಫೈಡ್ ಸ್ಪೋರ್ಟ್ಸ್ ಅನ್ನುವಂಥದ್ದು. ನಾಲ್ಕನೇದು ಯೂಸರ್ ಸೇಫ್ಟಿ ಫ್ರೇಮ್ವರ್ಕ್ ಅಂತ ಕರಿತಾ ಬರ್ತೀವಿ. ಇಟ್ ಎನ್ಶೂರ್ಸಸ್ ಸೇಫ್ ಗಾರ್ಡ್ಸ್ ಲೈಕ್ ಏಜ್ ಚೆಕ್ ಆಗಿರ್ಬೋದು, ಕಂಟ್ರೋಲ್ಸ್ ಅಂಡ್ ಫೇರ್ ಪ್ಲೇ ಅನ್ನುವಂತಹ ಅಂಶಗಳನ್ನು ನೋಡಬಹುದು. ಫಿಫ್ತ್ ನೋಡೋದಾದ್ರೆ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ಸ್ ಅಂತ ಕರಿತೀವಿ. ಎನೇಬಲ್ಸ್ ಟೈಮ್ ಬೌಂಡ್ ರೆಸಲ್ಯೂಷನ್ ಥ್ರೂ 2-tier ಮೆಕಾನಿಸಮ್ ಮೂಲಕ ವರ್ಕ್ ಆಗ್ತಾ ಬರುತ್ತೆ. ದೆನ್ ಪೆನಾಲ್ಟೀಸ್ ಅಂಡ್ ಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ಆಟಗಳ ಒಂದು ಸ್ಪಷ್ಟವಾದಂತಹ ವರ್ಗೀಕರಣವನ್ನ ಮಾಡುವಂಥದ್ದು. ಆಟಗಳಲ್ಲಿ ಯಾವುದು ನಾವು ಪರ್ಮಿಟ್ ಅನ್ನ ಕೊಟ್ಟಿದ್ದೀವಿ, ಯಾವುದನ್ನ ಪ್ರೊಹಿಬಿಟೆಡ್ ಮಾಡ್ತಾ ಇದೀವಿ, ಯಾವುದು ಮನಿ ಗೇಮ್ಗಳು, ಯಾವುದು ಮನಿ ಏತರ ಅಂದ್ರೆ ಸೋಷಿಯಲ್ ಸ್ಕಿಲ್ ಬೇಸ್ಡ್ ಇ ಸ್ಪೋರ್ಟ್ಸ್ ಗೇಮ್ಗಳು ಯಾವುದೇ ಅದು ಅನ್ನುವಂತಹ ಒಂದು ಸ್ಪಷ್ಟ ವರ್ಗೀಕರಣವನ್ನ, ಡೆಫಿನೇಷನ್ ಅನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆನ್ಲೈನ್ ಮನಿ ಗೇಮಿಂಗ್ಗಳೇನಿದಾವೆ ಅವನ್ನ ಬ್ಯಾನ್ ಅನ್ನ ಮಾಡುವಂಥದ್ದು. ಅಂದ್ರೆ ರೆಗ್ಯುಲೇಷನ್ ಆಫ್ ರಿಯಲ್ ಮನಿ ಗೇಮಿಂಗ್ ಅನ್ನುವಂಥದ್ದು. ಈ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ, the rules imposes stringent restrictions on online games that involves real money transaction, recognizes the potential for financial harms and addictions ಅನ್ನುವಂಥದ್ದು. ಅಂದ್ರೆ ಅದರಿಂದ ಆಗುವಂತಹ ಅಪಾಯಗಳನ್ನ ಗಮನದಲ್ಲಿಟ್ಟುಕೊಂಡು ನೈಜ ಸಮಯದಲ್ಲಿ ನಾವು ಮನಿಯನ್ನ ನಾವೇನು ಬಳಕೆ ಮಾಡಿಕೊಂಡು ಗೇಮ್ ಅನ್ನ ಆಡ್ತೀವಿ, ಆ ತರದ ಗೇಮ್ಗಳನ್ನ ಬ್ಯಾನ್ ಅನ್ನ ಮಾಡ್ತಾ ಇರುವಂತದ್ದು. ದೆನ್ ಬಲವಾದಂತಹ ಒಂದು ಕಾರ್ಯನಿಯಂತ್ರಕ ಕಾರ್ಯವಿಧಾನವನ್ನ ಅಳವಡಿಸ್ಕೊಳ್ಳುವಂಥದ್ದು. ಯಾರೆಲ್ಲ ಆನ್ಲೈನ್ ಗೇಮ್ಗಳನ್ನ ಆಡ್ತಾರೆ ಅವರುಗಳ ಒಂದು ಸುರಕ್ಷತೆಯನ್ನ, ರಕ್ಷಣಾ ಕ್ರಮಗಳನ್ನ ವಹಿಸುವಂಥದ್ದು. ರೂಲ್ಸ್ ರೆಗ್ಯುಲೇಷನ್ಸ್ಗಳೇನಿದೆ ಅದಗಳನ್ನ ವೈಲೇಟ್ ಮಾಡುವಂತಹ ಪ್ಲಾಟ್ಫಾರ್ಮ್ಸ್ ಅಥವಾ ಅಪ್ಲಿಕೇಶನ್ಗಳಿಗೆ ದಂಡವನ್ನ ವಿಧಿಸುವಂಥದ್ದು. ಮತ್ತು ಭಾರತದಾದ್ಯಂತಹ ಯೂನಿಫೈಡ್ ಆದಂತಹ ಆನ್ಲೈನ್ ಗೇಮಿಂಗ್ ಸ್ಥಾಪನೆ ಮಾಡುವಂಥದ್ದು ಈ ನ್ಯೂ ರೆಸಲ್ಯೂಷನ್ಗಳ ಒಂದು ಮುಖ್ಯ ಕೀ ಪಿಲ್ಲರ್ಸ್ಗಳಾಗಿದೆ. ಅಂಡ್ ಆನ್ಲೈನ್ ಗೇಮಿಂಗ್ಗಳಿಂದಾಗಿ ಅಥವಾ ಈ ರೂಲ್ಸ್ಗಳಿಂದಾಗಿ ಆಗುವಂತಹ ಪ್ರಯೋಜನಗಳು ಏನೇನು ಅಂತ ನಾವು ನೋಡ್ತಾ ಬಂದ್ರೆ, ಮುಖ್ಯವಾಗಿ ಆಗುವಂತಹ ಪ್ರಯೋಜನಗಳು ಅಂತ ನೋಡುವಂಥದ್ದು ಆಟಗಳ ಒಂದು ಸ್ಪಷ್ಟ ವರ್ಗೀಕರಣ ಅನ್ನುವಂಥದ್ದು, ಅಥವಾ ಲೈಕ್ ವಲಯದ ಒಂದು ಔಪಚಾರೀಕರಣ ಅಂತ ಲೈಕ್ ಔಪಚಾರೀಕರಣ ಅನ್ನುವಂಥದ್ದು ಲೈಕ್ ಏನೋ ಲೈಕ್ ಅದನ್ನ ಅದ್ಯುಕ್ತವಾಗಿ ಅಥವಾ ವಿದ್ಯುಕ್ತವಾಗಿ ಲೈಕ್ ಔಪಚಾರೀಕರಣ ಅಂದ್ರೆ ಒಂದು ಆರ್ಗನೈಸೇಷನ್ ಆಗಿ ಯೂನಿಫಾರ್ಮಿಟಿಯನ್ನ ತರುವಂಥದ್ದು, ಅಂದ್ರೆ ಸ್ಪಷ್ಟತೆಯನ್ನ ತರುವಂಥದ್ದು. ಡೆಫಿನೇಷನ್ ಅಂದ್ರೆ ಏನು, ಅದಕ್ಕೆ ಕ್ರೈಟೀರಿಯಾಸ್ ಏನಿದಾವೆ, ಯಾವುದನ್ನ ಇ ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಯಾವುದನ್ನ ಸ್ಕಿಲ್ ಬೇಸ್ಡ್ ಗೇಮ್ಗಳಂತ ಕನ್ಸಿಡರ್ ಮಾಡ್ತೀವಿ, ಯಾವುದನ್ನ ಮನಿ ಗೇಮಿಂಗ್ ಆಪ್ಗಳಂತ ಕನ್ಸಿಡರ್ ಮಾಡ್ತೀವಿ, ಅದಕ್ಕೇನು ರೂಲ್ಸ್ ಏನಿದೆ, ರಿಜಿಸ್ಟ್ರೇಷನ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟತೆಯನ್ನ ತರುವಂಥದ್ದು. ಅಂಡ್ ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ ಈ ಗೇಮಿಂಗ್ ಆಪ್ಗಳ, ಅಪ್ಲಿಕೇಶನ್ಗಳ ಮತ್ತು ಈ ಗೇಮಿಂಗ್ ಸೆಕ್ಟರ್ಗಳ ಮೇಲೆ ಯಾರು ಹೂಡಿಕೆಯನ್ನ ಮಾಡ್ತಾರೆ ಅವ್ರಿಗೆ ಒಂದು ವಿಶ್ವಾಸವನ್ನ ಸುಧಾರಿಸುವಂತಹ ಕೆಲಸವನ್ನ, ಅನುಸರಣೆಯನ್ನ ಖಚಿತಪಡಿಸುತ್ತೆ ಅನ್ನೋದು ಗೊತ್ತಿರಲಿ. ಅಂಡ್ ಈ ಸ್ಪೋರ್ಟ್ಸ್ ವ್ಯವಸ್ಥೆ ಏನಿದೆ ಅಥವಾ ಅದೊಂದು ಎನ್ವೈರನ್ಮೆಂಟ್ ಏನಿದೆ ಅದಕ್ಕೆ ಉತ್ತೇಜನವನ್ನ, ಬೆಂಬಲವನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡುವಂಥದ್ದು. ಯಾಕಂದ್ರೆ ಕಾನೂನುಬದ್ಧವಾಗಿ ಈ ಉದ್ಯಮವಾಗಿ ಈ ಸ್ಪೋರ್ಟ್ಸ್ ಅನ್ನ ಗುರುತಿಸುವಂಥದ್ದನ್ನ ನಾವು ಜಾಗತಿಕವಾಗಿ ನಾವು ಅದನ್ನ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೀವಿ. ಮತ್ತು ಡಿಜಿಟಲ್ ಆಡಳಿತವನ್ನ ಬಲಪಡಿಸುವಂಥದ್ದು. ಈ ಡಿಜಿಟಲ್ ಗೇಮಿಂಗ್ಗಳಿಗೆ ಒಂದು ಅಡ್ಮಿನಿಸ್ಟ್ರೇಷನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತವನ್ನ ಬಲಪಡಿಸುವಂಥದ್ದು. ಈ ಆನ್ಲೈನ್ ವೇದಿಕೆಗಳೇನಿದಾವೆ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳೇನಿದಾವೆ ಅವುಗಳ ಮೇಲೆ ನಿಯಂತ್ರಣವನ್ನ ಹೇರುವಂಥದ್ದು, ಡಿಜಿಟಲ್ ರೆಸ್ಪಾನ್ಸಿಬಲ್ ಅನ್ನ ತರುವಂಥದ್ದನ್ನ ನಾವು ನೋಡಬಹುದು. ದೆನ್ ಗ್ರಾಹಕ ಆಧಾರಿತವಾದಂತಹ ಅಥವಾ ಏನು ಕನ್ಸ್ಯೂಮರ್ ಸೆಂಟ್ರಲ್ ವಿಧಾನಗಳನ್ನ, ಪ್ರಿನ್ಸಿಪಲ್ ಅನ್ನ ನಾವು ಅಪ್ಲೈ ಮಾಡ್ಕೋತಾ ಇದೀವಿ ಈ ಒಂದು ಗಳಿಂದ. ಅಂಡ್ ಈ ರೂಲ್ಸ್ ಇಂದ ಇರುವಂತಹ ಇಷ್ಟೊಂದೆಲ್ಲ ಒಳ್ಳೆತನಗಳಿದ್ರು ಕೂಡ ಈ ರೂಲ್ಸ್ ಮೇಲೆ ಒಂದಷ್ಟು ಕನ್ಸರ್ನ್ಸ್ಗಳು, ಕಾಳಜಿಗಳನ್ನ ನೋಡ್ತಾ ಬರ್ಬಹುದು. ಅದು ಮುಖ್ಯವಾಗಿ ಏನಂತ ಅಂದ್ರೆ ಒಂದು ಕಂಪ್ಲೀಟ್ ನಿಷೇಧವನ್ನ, ಬ್ಯಾನ್ ಅನ್ನ ಏರುವಂಥದ್ದು ಎಷ್ಟು ಸರಿ ತಪ್ಪು ಅನ್ನುವಂಥದ್ದು. ಯಾಕಂದ್ರೆ ಕೌಶಲ್ಯಾಧಾರಿತ ಹಣದ ಆಟಗಳು, ಮನಿ ಗೇಮಿಂಗ್ ಆಪ್ಗಳೇನಿದಾವೆ ಅವು ಈ ಒಂದು ವಲಯದ ಮೇಲೆ ಪರಿಣಾಮವನ್ನ ಬೀರ್ತವೆ, ಅಂದ್ರೆ ನೆಗೆಟಿವ್ ಪರಿಣಾಮವನ್ನ ಬೀರ್ತವೆ. ಹೂಡಿಕೆದಾರರು ಹೂಡಿಕೆಯನ್ನ ಮಾಡ್ದಲೇ ಇರಬಹುದು ಅನ್ನುವಂತಹ ಒಂದು ಕಳವಳವನ್ನ ನೋಡುವಂಥದ್ದು. ಅಥವಾ ನೀವು ಈ ರೀತಿ ಬ್ಯಾನ್ ಅನ್ನ ಮಾಡಿದ್ರೆ VPN ಗಳನ್ನ
ಅಥವಾ ಆಫ್ಶೋರ್ ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಜನ ಜಾಸ್ತಿ ಟ್ರೈ ಮಾಡ್ತಾರೆ. ಅದ್ರ ಮೂಲಕ ಇನ್ನೂ ಹೆಚ್ಚಿನ ಹಾನಿ ಆಗುತ್ತೆ ಅನ್ನುವಂತಹ ಇದನ್ನೇ ಇನ್ಸ್ಟೆಡ್ ಆಫ್ ಬ್ಯಾನ್ ಅನ್ನ ಮಾಡೋದ್ರ ಬದಲು ಒಂದು ರೆಗ್ಯುಲೇಟ್ ಅನ್ನ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಅಂಡ್ ಈ ಒಂದು ಯಾರು ಇದನ್ನ ಜಾರಿ ಮಾಡ್ತಾರೆ, ಈ ರೂಲ್ಸ್ ಗಳನ್ನ, ಈ ಒಂದು ಫ್ರೇಮ್ ವರ್ಕ್ ಗಳನ್ನ ಯಾರು ಜಾರಿಗೊಳಿಸ್ತಾರೆ, ಇಂಪ್ಲಿಮೆಂಟೇಷನ್ಗೊಳಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಟ್ರ್ಯಾಕ್ ಮಾಡೋದ್ರಲ್ಲಿ ತೊಂದರೆ ಇರುವಂಥದ್ದು ಡಿಜಿಟಲ್ ಪಾವತಿಗಳಾಗಿರ್ಬಹುದು, ಅಥವಾ ಕೆಲವರು ಕ್ರಿಪ್ಟೋ ಕರೆನ್ಸಿಗಳನ್ನ ಬಳಸ್ಕೊಂಡು ಗೇಮ್ಗಳನ್ನ ಆಡಿದ್ರೆ ಅದನ್ನ ಹೇಗೆ ತಡೆಗಟ್ತೀರಾ, ಅದನ್ನ ಹೇಗೆ ಕಂಡುಹಿಡಿತೀರಾ, ಅದಕ್ಕೆ ಹೇಗೆ ಶಿಕ್ಷೆಯನ್ನ ನೀಡ್ತೀರಾ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದಾವೆ. ಅಂಡ್ ಇನ್ನೊಂದು ಗೇಮಿಂಗ್ ಅನ್ನುವಂಥದ್ದು, ಜೂಜಾಟ ಅನ್ನುವಂಥದ್ದು ಯೂಶಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಇರೋದಿಲ್ಲ, ಅದು ಸ್ಟೇಟ್ ಲಿಸ್ಟ್ ಅಲ್ಲಿ ಅಥವಾ ರಾಜ್ಯಗಳ ಒಂದು ಪಟ್ಟಿನಲ್ಲಿ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ಕಾನೂನುಗಳನ್ನ ರೂಪಣೆ ಮಾಡೋದ್ರಿಂದಾಗಿ ಅದು ರಾಜ್ಯದ ಒಂದು ಅಧಿಕಾರವನ್ನ ಮೊಟಕುಗೊಳಿಸಿದ ಹಾಗೆ ಎನ್ನುವಂತಹ, ಅಥವಾ ಈ ಒಂದು ಒಕ್ಕೂಟದ ಅಂದ್ರೆ ಸಂಯುಕ್ತ ಒಕ್ಕೂಟ ಅಂತ ನಾವೇನ್ ಕರಿತೀವಿ ಆ ಒಂದು ವ್ಯವಸ್ಥೆಯ ಮೇಲೆ ಮತ್ತಷ್ಟು ಸಮಸ್ಯೆಗಳನ್ನ ಹೇರುತ್ತೆ ಎನ್ನುವಂತಹ ಮಾತುಗಳಿದಾವೆ. ಅಂಡ್ ಸ್ಟಾರ್ಟ್ಅಪ್ ಗಳ ಮೇಲೆ ಒಂದು ಪರಿಣಾಮವನ್ನು ಕೂಡ ಬೀರಬಹುದು. ಈ ರೀತಿಯಾದಂತಹ ಬ್ಯಾನ್ ನ ಮಾಡೋದ್ರಿಂದಾಗಿ ಎಷ್ಟೋ ಜನ ಹೂಡಿಕೆದಾರರು ಅಥವಾ ಗೇಮ್ ಆಪ್ ಗಳ ಒಂದು ಡೆವಲಪರ್ಸ್ ಏನಿರ್ತಾರೆ ಅವ್ರ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರಬಹುದು ಅನ್ನುವಂತಹ. ಅಂಡ್ ಇದಕ್ಕೆ ವೇ ಫಾರ್ವರ್ಡ್ ಅಥವಾ ಪರಿಹಾರ ಕ್ರಮಗಳು ಏನು ಅನ್ನುವಂಥದ್ದು ನೋಡ್ತಾ ಬಂದಾಗ, ಆನ್ಲೈನ್ ಗೇಮಿಂಗ್ ರೂಲ್ಸ್ ಅನ್ನುವಂತಹ 2020 ಇದು ಭಾರತದ ಒಂದು ಡಿಜಿಟಲ್ ಆಡಳಿತದಲ್ಲಿ ಒಂದು ಮಾದರಿ ಬದಲಾವಣೆಯನ್ನ ಸೂಚಿಸುತ್ತೆ. ಸುರಕ್ಷಿತವಾದಂತಹ, ಪಾರದರ್ಶಕವಾದಂತಹ ಮತ್ತು ನಾವೀನ್ಯತಾ ಸ್ನೇಹಿ ಗೇಮಿಂಗ್ ಎನ್ವೈರನ್ಮೆಂಟ್ ಅನ್ನ ರಚಿಸುವಂತಹ ಗುರಿಯನ್ನ ಹೊಂದಿದ್ದು, ದೀರ್ಘಕಾಲೀನ ಯಶಸ್ಸು ಇದ್ರ ಹೇಗಿರುತ್ತೆ ಅಂತ ನೋಡ್ತಾ ಬಂದ್ರೆ, ಸಮತೋಲಿತವಾದಂತಹ ಅನುಷ್ಠಾನ, ಪಾಲುದಾರರ ತೊಡಗಿಸಿಕೊಳ್ಳುವಿಕೆ ಮತ್ತು ಹೊಂದಾಣಿಕೆಯ ನೀತಿ ನಿರೂಪಣೆಗಳ ಮೇಲೆ ಈ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳ ದೀರ್ಘಕಾಲಿಕ ಯಶಸ್ಸು ಅವಲಂಬಿತವಾಗಿರ್ತದೆ. ಆದ್ರೂ ಕೂಡ ಈ ಚೌಕಟ್ಟು ಮಹತ್ವದ ಸಾಮಾಜಿಕ ಕಳಕಳಿಯನ್ನ ಪರಿಹರಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇದ್ರ ಜೊತೆಗೆ ವೇ ಫಾರ್ವರ್ಡ್ ಆಗಿ ಏನ್ ಮಾಡಬಹುದು ಅಂತ ಬಂದಾಗ, ಕೌಶಲ್ಯ ಮತ್ತು ಅವಕಾಶವನ್ನ ಪ್ರತ್ಯೇಕಿಸುವಂತಹ ಸ್ಪಷ್ಟ ಮಾರ್ಗಸೂಚಿಗಳನ್ನ ಅಭಿವೃದ್ಧಿಪಡಿಸುವಂಥದ್ದು, ಅಕ್ರಮ ವೇದಿಕೆಗಳನ್ನ ನಿಗ್ರಹಿಸಲು ಅಂತಾರಾಷ್ಟ್ರೀಯ ಸಹಕಾರವನ್ನ ಬಲಪಡಿಸುವಂಥದ್ದು, ಜವಾಬ್ದಾರಿಯುತವಾದಂತಹ ಒಂದು ಗೇಮಿಂಗ್ ಜಾಗೃತಿಯನ್ನ ಉತ್ತೇಜನ ಮಾಡುವಂಥದ್ದು, ಇ ಸ್ಪೋರ್ಟ್ಸ್ ಮತ್ತು ಎಐ ಚಾಲಿತವಾದಂತಹ ಗೇಮಿಂಗ್ ನಲ್ಲಿ ನಿಯಂತ್ರಿತ ನಾವೀನ್ಯತೆಯನ್ನ ಪ್ರೋತ್ಸಾಹ ಮಾಡುವಂಥದ್ದು, ಸ್ವಾತಂತ್ರ್ಯ ಮತ್ತು ನಿಯಂತ್ರಣವನ್ನ ಸಮತೋಲನಗೊಳಿಸಲು ನಿಯಮಗಳ ಒಂದು ಆವರ್ತಕ ಪರಿಶೀಲನೆಯನ್ನ ಅವಶ್ಯಕತೆ ಇರುತ್ತದೆ. ಆವರ್ತಕ ಪರಿಶೀಲನೆ ಅಂತ ಅಂದ್ರೆ ಈ ಸಮಯಕ್ಕೆ, ಈ ಒಂದು ಕಾಲಮಾನಕ್ಕೆ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಬೇಕಾಗಿರುತ್ತೆ. ಅದೇ ಇನ್ನೊಂದು 5 ವರ್ಷ ಆದ್ಮೇಲೆ ಅದೇ ಸ್ಟ್ರಿಕ್ಟ್ ಆಗಿರಬೇಕಾದಂತಹ ಅನಿವಾರ್ಯತೆ ಏನಿರೋದಿಲ್ಲ. ಆ ಸಮಯಕ್ಕೆ ಸಕ್ಕ ಹಾಗೆ ಅದನ್ನ ಕಾನೂನುಗಳನ್ನ, ನಿಯಮಗಳನ್ನ ಬದಲು ಮಾಡ್ತಾ ಹೋಗ್ಬೇಕಾಗತ್ತೆ. ಅಪ್ಪ ಹಾಕಿದ ಹಾಲು ಮರ, ಅಥವಾ ನಾವು ಇದೇ ಒಂದು ಮೈಂಡ್ ಸೆಟ್ ಅಲ್ಲೇ ನಾನು ಇದೇ ತರದ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತೀನಿ ಅಂತ ಬಂದ್ರೆ, ಯಾಕೆಂದ್ರೆ ವಲಯ ಬೆಳೆಯೋದಿಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೇಮಿಂಗ್ ವಲಯವನ್ನ ಸನ್ರೈಸ್ ಇಂಡಸ್ಟ್ರಿ ಅಂತ ಕರಿತಾ ಬರ್ತಾರೆ. ಯಾಕೆಂದ್ರೆ ಗೇಮಿಂಗ್ ಅನ್ನುವಂಥದ್ದು ಹೆಚ್ಚಿನ ಒಂದು ಉದ್ಯೋಗವನ್ನ, ಆರ್ಥಿಕ ವಹಿವಾಟುಗಳನ್ನ ಸೃಷ್ಟಿಸುವಂತಹ ತಾಕತ್ತು ಮತ್ತು ಅವಶ್ಯಕತೆ ಏನೋ ಒಂದು ಅವಕಾಶ ಇದೆ ಅನ್ನುವಂಥದ್ದು ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ಈ ಗೇಮಿಂಗ್ ವಲಯದಿಂದ ಭಾರತದಲ್ಲಿ ಒಂದು ಗೇಮಿಂಗ್ ಮಾರುಕಟ್ಟೆ ಆಗಿರಬಹುದು, ಗೇಮಿಂಗ್ ಡೆವಲಪರ್ಸ್ ಆಗಿರಬಹುದು, ಅದರಿಂದಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗಗಳನ್ನ ಮತ್ತು ಆರ್ಥಿಕ ಜೀವನೋಪಾಯಗಳನ್ನ ಕಂಡುಕೊಳ್ಳೋದ್ರಿಂದಾಗಿ ಇದನ್ನ ಸನ್ರೈಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಇನ್ಸ್ಟೆಡ್ ಆಫ್ ಏನೋ ಒಂದು ಬ್ಯಾನ್ ಅನ್ನ ಮಾಡೋದ್ರ ಬದಲು ಒಂದು ರೆಗ್ಯುಲೇಟ್ ಮಾಡೋದ್ರ ಮೂಲಕ ಅದನ್ನ ಅಲೋ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಇದಿಷ್ಟು ಆನ್ಲೈನ್ ಗೇಮಿಂಗ್ ರೂಲ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.